ವಿದ್ಯೆಯನ್ನು ಸಂಪಾದನೆ ಮಾಡುವಂಥವರಾಗಿ ನಾವು ಅನೇಕ ಸಚ್ಚಾಸ್ತ್ರ ಸಂಪನ್ನರಾಗಬೇಕು. ಯಾಕೆ? ನಾವು ಅನೇಕ ಸಂಪತ್ತುಗಳನ್ನು ಸಂಪಾದನೆ ಮಾಡಬಹುದು, ನೂರಾರು ಮನೆಯನ್ನು ಕಟ್ಟಿಸಬಹುದು, ನೂರಾರು ಕೋಟಿ ದುಡ್ಡನ್ನು ಸಂಪಾದನೆ ಮಾಡಬಹುದು. ಆದರೆ ಇಂದಲ್ಲ ನಾಳೆ ಈ ಸಂಪತ್ತು ಪರರ ಸ್ವತ್ತಾಗಿ ಹೋಗುತ್ತೆ. ಆದರೆ ಕಲಿತ ಸದ್ವಿದ್ಯೆ ಮಾತ್ರ ಯಾವತ್ತೂ ಕೂಡ ಅದು ಕಲಿತವನ ಸ್ವತ್ತೇ ಆಗಿರುತ್ತೆ ಹೊರತು ಇನ್ನೊಬ್ಬರ ಅಧೀನ ಯಾವತ್ತೂ ಕೂಡ ಆಗೋದಿಲ್ಲ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಿಮ್ಮಣ್ಣಾಚಾರ್ಯರ ಪಾಂಡಿತ್ಯಕ್ಕೆ ಎಲ್ಲ ಪ್ರತಿವಾದಿಗಳೂ ಕೂಡ ಬೆಕ್ಕಸ ಬೆರಗಾಗಿ ಭಯಭೀತರಾಗಿ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾದ ಕೃಷ್ಣದೇವರಾಯ ಹಗಲು ದೀವಟಿಗೆ ಎಂಬ ಗೌರವವನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡ್ತಾನೆ ಅನ್ನೋ ಪ್ರಮೇಯವನ್ನು ಹಿಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ನಮಗೆ ತಿಳಿಸಿಕೊಟ್ಟರು. ಆ ಆಚಾರ್ಯರ ಗೃಹಸ್ಥ ಜೀವನ ಹೇಗಿತ್ತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಜನಾದಿಮನೈಜ ಕರ್ಮ ಕುರ್ವನ್ ದ್ವಿಜವರ್ಯೋ ನಗರೇ ಚಿರಂ ನ್ಯವಾತ್ಸೀತ್ ರಮಣೀಮಣಿ ಗೋಪಿಕಾಂಬಯಾಸೌ ಸಹಿತಶ್ಚಂದ್ರಿಕಯಾ ಸಹೇವ ಚಂದ್ರಃ. ಬ್ರಾಹ್ಮಣ ವರ್ಣದವರಿಗೆ ಮುಖ್ಯವಾಗಿ ಶಾಸ್ತ್ರ ವಿಧಾನ ಮಾಡಿದ ಧರ್ಮಗಳು ಯಜನಾದಿ 6 ಕರ್ಮಗಳು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಬ್ರಾಹ್ಮಣನಾದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ 6 ಕರ್ಮಗಳನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು. ಬೇಕಾದರೆ ಯಾಜನ, ಅಧ್ಯಾಪನ, ಪ್ರತಿಗ್ರಹ ಈ 3 ಕರ್ಮಗಳನ್ನು ಪರಿತ್ಯಾಗ ಮಾಡಿದರೂ ಕೂಡ ಅಧ್ಯಯನ, ಯಜನ, ದಾನ ಈ 3 ಕರ್ಮಗಳನ್ನು ಅತ್ಯವಶ್ಯವಾಗಿ ಪ್ರತಿಯೊಬ್ಬನೂ ಮಾಡಲೇಬೇಕು. ಯಾಕೆ? ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ, ತತ್ವಜ್ಞಾನಂ ವಿಪ್ರಧರ್ಮಃ ಕ್ಷತ್ರಿಯಸ್ಯ ವಿಶೇಷತಃ ಅಂತ ಈ ರೀತಿಯಾಗಿ ಆಯಾಯ ವರ್ಣದವರಿಗೆ ಸಂಬಂಧಪಟ್ಟ ಧರ್ಮಗಳನ್ನು ವಿಧಾನ ಮಾಡಬೇಕಾದರೆ ಬ್ರಾಹ್ಮಣರ
ಪ್ರಮುಖವಾದ ಧರ್ಮ ಅಂದರೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೋದು. ಅಧ್ಯಯನವನ್ನು ಜೀವನ ಪೂರ್ತಿ ಶಾಸ್ತ್ರಗಳ ಸಮುದ್ರದಲ್ಲಿ ಮುಳುಗಿ ಅವುಗಳ ಅಧ್ಯಯನವನ್ನು ನಡೆಸಿ ಆ ಸಾರವನ್ನು ಹೀರಿ ಉಳಿದವರೆಲ್ಲರಿಗೂ ಕೂಡ ಅವುಗಳನ್ನು ಹಂಚಬೇಕು. ಆಚಾರ್ಯರು ಹೇಳ್ತಾರೆ ತಮ್ಮ ಅನುವ್ಯಾಖ್ಯಾನ ಎಂಬ ಗ್ರಂಥದಲ್ಲಿ, ಅಧ್ಯಯನ ಅನ್ನುವಂತಹ ವಿಧಿ ಇದು ನಿತ್ಯ ವಿಧಿ. ಯಾವುದೋ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ಮಾತ್ರ ಅಧ್ಯಯನವನ್ನು ಮಾಡಿ ಮುಗಿದ ಮೇಲೆ ಆ ಪುಸ್ತಕಗಳಿಗೆ ಗಂಟನ್ನು ಕಟ್ಟಿ ಕೈಗೆ ಸಿಗಲಾರದ ಜಾಗದಲ್ಲಿ ಅವುಗಳನ್ನು ಇಡುವಂತಹದ್ದಲ್ಲ. ಜೀವನ ಪೂರ್ತಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿಯೇ ಇರಬೇಕು. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ. ಯಾವ ಒಬ್ಬ ಪುರುಷ ತನ್ನ ಜೀವನದಲ್ಲಿ ವಿದ್ಯೆಯನ್ನ ಸಂಪಾದನೆ ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಟುಕೊಂಡಿರ್ತಾನೋ ಅವನು ಮೊದಲು ಸುಖವನ್ನ ಪರಿತ್ಯಾಗ ಮಾಡಬೇಕು. ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಅಧ್ಯಯನವನ್ನ ಮಾಡಬೇಕಾದರೆ ಶಿಷ್ಯಂದಿರಿಗೆ ಅಡಿಗೆಯನ್ನ ಮಾಡಿ ಹಾಕುವಂತಹ ಕೆಲಸ ಗುರುಪತ್ನಿಯ ಕೆಲಸ. ಪ್ರತಿನಿತ್ಯ ಆ ಗುರುಪತ್ನಿ ತನ್ನ ಒಡಲಲ್ಲೇ ಹುಟ್ಟಿದ ಸ್ವಂತ ಮಕ್ಕಳಂತೆ ಅಧ್ಯಯನ ಮಾಡಲಿಕ್ಕೆ ಬಂದ ಪ್ರತಿಯೊಬ್ಬ ಶಿಷ್ಯಂದಿರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ತಾ ಇದ್ದಳು. ಆ ಗುರುಪತ್ನಿ ಅಡಿಗೆಯನ್ನ ಮಾಡಿ ಹಾಕಬೇಕಾದರೆ ಆ ವಿದ್ಯಾರ್ಥಿಗೆ ವಿದ್ಯೆಯನ್ನ ಕಲಿಯಲಿಕ್ಕೆ ಎಷ್ಟು ತಾಳ್ಮೆ ಇದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದ್ದ. ಯಾರಾದರೂ ಕೂಡ ಗುರುಪತ್ನಿ ಇವತ್ತಿನ ದಿನ ಈ ಪದಾರ್ಥಕ್ಕೆ ಸ್ವಲ್ಪ ಉಪ್ಪು ಕಡಿಮೆ, ಸ್ವಲ್ಪ ಖಾರ ಕಡಿಮೆ, ಸ್ವಲ್ಪ ರುಚಿ ಕಡಿಮೆ ಆಗಿದೆ ಅಂತ ಹೇಳಿದರೆ ಅವತ್ತಿನಿಂದ ಆ ಶಿಷ್ಯನಿಗೆ ಗುರುಕುಲದಿಂದ ಗೇಟ್ ಪಾಸ್ ಕೊಟ್ಟು ಬಿಡ್ತಾ ಇದ್ರು. ಯಾಕೆ? ಎಲ್ಲಿ ತನಕ ಬಾಯಿಗೆ ರುಚಿ ಹಿಡಿಸೋದಿಲ್ಲವೋ ಅಲ್ಲಿ ತನಕ ಅವನು ಕಲಿತ ವಿದ್ಯೆ ಅವನಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಬಾಯಿ ರುಚಿಯನ್ನ ಸಂಪಾದನೆ ಮಾಡ್ತಾನೋ, ಗೊತ್ತಾಗತ್ತೋ, ಆ ಕ್ಷಣದಿಂದ ಆರಂಭ ಮಾಡಿ ಅವನಿಗೆ ಓದಿದ ವಿದ್ಯೆ ತಲೆಗೆ ಹಿಡಿಯೋದಿಲ್ಲ ಅಂತ ಹಿಂದಿನ ಸಂಪ್ರದಾಯ. ಆದ್ದರಿಂದ ಕೇವಲ ಗುರುಕುಲದಲ್ಲಿ 12 ವರ್ಷಗಳ ಕಾಲ ಮಾತ್ರ ನಾವು ವಿದ್ಯಾರ್ಥಿ ದೆಸೆಯಿಂದ ಇರುವಂತಹದ್ದಲ್ಲ. ಜೀವನ ಪೂರ್ತಿ ವಿದ್ಯೆಯನ್ನ ಸಂಪಾದನೆ ಮಾಡುವಂಥವರಾಗಿ ನಾವು ಅನೇಕ ಸಚ್ಚಾಸ್ತ್ರ ಸಂಪನ್ನರಾಗಬೇಕು. ಯಾಕೆ? ನಾವು ಅನೇಕ ಸಂಪತ್ತುಗಳನ್ನು ಸಂಪಾದನೆ ಮಾಡಬಹುದು, ನೂರಾರು ಮನೆಯನ್ನು ಕಟ್ಟಿಸಬಹುದು, ನೂರಾರು ಕೋಟಿ ದುಡ್ಡನ್ನು ಸಂಪಾದನೆ ಮಾಡಬಹುದು. ಆದರೆ ಇಂದಲ್ಲ ನಾಳೆ ಈ ಸಂಪತ್ತು ಪರರ ಸ್ವತ್ತಾಗಿ ಹೋಗುತ್ತೆ. ಆದರೆ ಕಲಿತ ಸದ್ವಿದ್ಯೆ ಮಾತ್ರ ಯಾವತ್ತೂ ಕೂಡ ಅದು ಕಲಿತವನ ಸ್ವತ್ತೇ ಆಗಿರುತ್ತೆ ಹೊರತು ಇನ್ನೊಬ್ಬರ ಅಧೀನ ಯಾವತ್ತೂ ಕೂಡ ಆಗೋದಿಲ್ಲ. ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ. ವಿದ್ಯಾ, ಕರ್ಮ,
ಸುತ ಇತಿ. ಈ ಕಲಿತ ವಿದ್ಯೆ ಈ ದೇಹದಲ್ಲಿ ಜೀವ ವಾಸ ಮಾಡೋ ತನಕ ಮಾತ್ರ. ಮರಣ ಹೊಂದಿದ ಮೇಲೆ ಆ ವಿದ್ಯೆ ಎಲ್ಲಿಗೋ ಹೋಗಿಬಿಡತ್ತೆ ಅನ್ನೋ ಭಯ ನಮಗೆ ಬೇಡ. ಯಾಕೆ ಅಂದರೆ ಫಲಾನಿ ತ್ರೀಣಿ ಶಿಷ್ಯಂತೆ, ಈ ಜೀವ ಈ ದೇಹದಿಂದ ಮುಕ್ತನಾಗಿ ಹೊರಟು ಹೋದ ಮೇಲೆ ಆ ಜೀವನ ಹಿಂದೆ ಮೊದಲು ಬರುವಂತಹ ವಸ್ತುವೇ ಅದು ಕಲಿತ ಸದ್ವಿದ್ಯೆ. ಆದ್ದರಿಂದ ನಾವು ಅಧ್ಯಯನ ಮಾಡಿದ್ದು ಇನ್ನೊಬ್ಬರ ಸ್ವತ್ತು ಯಾವತ್ತೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಜೀವನದಲ್ಲಿ ಯಾವ ಶಕ್ಯ ಎಷ್ಟು ಸಾಧ್ಯವೋ ನಮ್ಮ ಯೋಗ್ಯತೆಗನುಗುಣವಾಗಿ ಅಧ್ಯಯನವನ್ನು ಮಾಡಿ ಅನೇಕ ಸಚ್ಚಾಸ್ತ್ರ ಸಂಪನ್ನರಾಗಬೇಕು ಅಂತ ಅನೇಕ ಪುರಾಣಗಳು ನಮಗೆ ಇವತ್ತಿನ ದಿನ ತಿಳಿಸ್ತಾ ಇದ್ದಾವೆ. ಹೀಗೆ ಆ ತಿಮ್ಮಣ್ಣಾಚಾರ್ಯರು ಅಧ್ಯಯನ ಅಷ್ಟೇ ಅಲ್ಲ, ತಮ್ಮ ಹತ್ತಿರ ಬಂದ ಅನೇಕ ಶ್ರೋತ್ರಿಯರಿಗೆ, ವೈದಿಕರಿಗೆ ಎಲ್ಲರಿಗೂ ಕೂಡ ಪಾಠಗಳನ್ನು ಮಾಡಿ ತಾವು ಕಲಿತ ವಿದ್ಯೆಯನ್ನು ಇನ್ನೊಬ್ಬರಿಗೆ ಧಾರೆ ಎರೆದು ಕೊಡ್ತಾ ಇದ್ದರು. ನೋಡಿ, ಗುರುವಿನ ಋಣವನ್ನ ಹೇಗೆ ತೀರಿಸಬೇಕು ಅಂತ ಜಿಜ್ಞಾಸೆ ಬಂದಾಗ ಪುರಾಣಗಳಲ್ಲಿ ಒಂದು ಮಾತು ಬರುತ್ತೆ. ತಾನು ಕಲಿತ ವಿದ್ಯೆಯನ್ನ 3 ಬಾರಿ ಶಿಷ್ಯಂದಿರಿಗೆ ಪಾಠವನ್ನ ಮಾಡಿದಾಗ ಆಗ ಕಲಿಸಿದ ಗುರುವಿನ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಈ ತಿಮ್ಮಣ್ಣಾಚಾರ್ಯರು ತಾವು ಮಾತ್ರ ಕಲಿಯದೆ ತಮ್ಮ ಹತ್ತಿರ ಬಂದ ಅನೇಕ ಸಾತ್ವಿಕ ವರ್ಗಕ್ಕೆ ಧರ್ಮೋಪದೇಶವನ್ನ ನೀಡ್ತಾ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ತಾ ಇದ್ದರು. ಅಷ್ಟೇ ಅಲ್ಲ, ಅಧ್ಯಯನ ಅಧ್ಯಾಪನ ಇಷ್ಟೇ ಅಲ್ಲದೆ ಯಜ್ಞವನ್ನ ಮಾಡುವಂತಹದ್ದು, ಯಾಗಗಳನ್ನ ಮಾಡಿಸುವಂತಹದ್ದು. ತಾವೇ ಸ್ವಯಂ ಪ್ರತಿನಿತ್ಯ ಗೃಹಸ್ಥ ಧರ್ಮಕ್ಕೆ ಉಚಿತವಾದ ಯಾವ ಯಜ್ಞ ಯಾಗಾದಿಗಳು ಇದೆ ಆ ಎಲ್ಲ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ರು ಅವರು. ವೈಶ್ವದೇವ, ಬಲಿಹರಣ ಇವೇ ಮೊದಲಾದಂಥ ಕರ್ಮಗಳನ್ನ ಮಾಡ್ತಾ ವೈಶ್ವದೇವವನ್ನ ಮಾಡದೆ ಪಂಚಸೂನ ಪ್ರಾಯಶ್ಚಿತ್ತಾರ್ಥಂ 5 ವಿಧ ಪಾಪದ ಪರಿಹಾರಕ್ಕೋಸ್ಕರ ವೈಶ್ವದೇವ ಎಂಬ ಯಜ್ಞ ಕ್ರಿಯೆಯನ್ನ ಪ್ರತಿನಿತ್ಯ ಮಾಡಬೇಕು. ಬಲಿಹರಣ, ಔಪಾಸನ ವಿಧಿ, ಹೀಗೆ ಗೃಹಸ್ಥ ಧರ್ಮಕ್ಕೆ ಬೇಕಾದ ಉಚಿತವಾದ ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನು ಅವರು ಮಾಡ್ತಾ ಇದ್ದರು. ಅಷ್ಟೇ ಅಲ್ಲ, ದಾನವನ್ನ ಕೇವಲ ತಾವು ಸ್ವೀಕಾರ ಮಾಡುವಂತಹದ್ದಷ್ಟೇ ಅಲ್ಲ, ಹೊರತು ಯೋಗ್ಯ ಸತ್ಪಾತ್ರರನ್ನ ಗುರುತಿಸಿ ಅವರಿಗೆ ದಾನವನ್ನೂ ನೀಡ್ತಾ ಇದ್ರಂತೆ ಅವರು. ನೋಡಿ, ಯಾವತ್ತೂ ಕೂಡ ವೈದಿಕರೇ ಆಗಲಿ ಲೌಕಿಕರೇ ಆಗಲಿ ಕೇವಲ ಇನ್ನೊಬ್ಬರಿಂದ ವಸ್ತುಗಳ ಸ್ವೀಕಾರವನ್ನ ಮಾತ್ರ ಮಾಡದೆ ಹೊರತು ತಮ್ಮ ಶಕ್ತಿಗನುಗುಣವಾಗಿ ಸತ್ಪಾತ್ರರನ್ನ ಹುಡುಕಿ ಅವರಿಗೆ ದಾನವನ್ನೂ ಕೊಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ಕೇವಲ ಇನ್ಕಮಿಂಗ್ ಮಾತ್ರ ಅಲ್ಲದೆ ಔಟ್ ಗೋಯಿಂಗು ಕೂಡ ಇದ್ದರೆ ಮಾತ್ರ ಆಗ
ತಾನು ಮಾಡಿದ ಅನೇಕ ಪಾಪ ಪರಿಹಾರ ಅನ್ನೋದು ಆಗತ್ತೆ. ಯಾಕೆ? ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಯಾವ ಒಬ್ಬ ವ್ಯಕ್ತಿಗೆ ದಾನವನ್ನು ನಾವು ನೀಡ್ತೇವೋ ಆ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿ ದಾನ ಕೊಟ್ಟವನಿಗೆ ಫಲ ದೊರಕತ್ತೆ. ಆದ್ದರಿಂದ ಯೋಗ್ಯ ವ್ಯಕ್ತಿಗಳನ್ನು ಹುಡುಕಿ ಅವಶ್ಯವಾಗಿ ದಾನ ಎಂಬ ಕ್ರಿಯೆಯನ್ನೂ ಕೂಡ ಮಾಡಬೇಕು. ಆಚಾರ್ಯ ಮಧ್ವರು ಸನ್ಯಾಸಾಶ್ರಮ ಸ್ವೀಕಾರಕ್ಕಿಂತ ಮುಂಚೆ ವಾಸುದೇವನಾಗಿ ಮಧ್ಯಗೇಹ ಭಟ್ಟ ದಂಪತಿಗಳಲ್ಲಿ ಹುಟ್ಟಿದಾಗ ಆ ದಂಪತಿಗಳ ಒಂದು ಸಜ್ಜನಿಕೆಯನ್ನು ಕಂಡು ಪಕ್ಕದ ಮನೆ ಅವರು ಹುಟ್ಟಿದ ಆ ಹಸುಗೂಸಿಗೆ ಹಾಲನ್ನು ಕುಡಿಸೋದಕ್ಕೋಸ್ಕರ ಒಂದು ಹಸುವನ್ನೇ ದಾನ ಮಾಡ್ತಾರಂತೆ. ಆಗ ಆ ಹಸುವಿನ ದಾನದ ಫಲ ಯಾವ ವ್ಯಕ್ತಿ ಆ ದಾನವನ್ನು ಮಾಡಿದ್ದನೋ ಅವನೇ ಮುಂದಿನ ಜನ್ಮದಲ್ಲಿ ಅವನ ಮಗನ ಮಗನಾಗಿ ಹುಟ್ಟಿ ಮೋಕ್ಷಕ್ಕೆ ಬೇಕಾದ ತತ್ವಜ್ಞಾನವನ್ನು ಸಂಪಾದನೆ ಮಾಡಿದ. ಆದ್ದರಿಂದ ದಾನ ಕೇವಲ ಸ್ವೀಕಾರ ಮಾಡುವಂತಹದ್ದಷ್ಟೇ ಅಲ್ಲ, ಹೊರತು ದಾನವನ್ನು ಕೊಡುವಂತಹ ಕ್ರಿಯೆಯನ್ನೂ ಕೂಡ ಜೀವನದಲ್ಲಿ ಅವಶ್ಯವಾಗಿ ನಾವು ಮಾಡಬೇಕು. ಹೀಗೆ ಈ ತಿಮ್ಮಣ್ಣಾಚಾರ್ಯರು ಯಜನಾದಿಮನೈಜ ಕರ್ಮ ಕುರುವನ್ ದ್ವಿಜವರಿಯೋ ನಗರೇ ಚಿರಮ್ಯಮಾತ್ಸೀತ್. ಹೀಗೆ ತಮ್ಮ ತಮ್ಮ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಆಚರಣೆ ಮಾಡ್ತಾ ಆ ತಿಮ್ಮಣ್ಣಾಚಾರ್ಯರು ವಿಜಯನಗರ ಎಂಬ ಪಟ್ಟಣದಲ್ಲಿ ತುಂಬಾ ದಿನಗಳ ಕಾಲ ವಾಸವನ್ನ ಮಾಡಿದರು. ಬ್ರಾಹ್ಮಣನಿಗೆ ಅಧ್ಯಯನ ಎಂಬ ವಿಧಿಯನ್ನ ವಿಧಾನ ಮಾಡಿದರೆ ಕ್ಷತ್ರಿಯರಿಗೆ ಯಾವ ಧರ್ಮವನ್ನು ವಿಧಾನ ಮಾಡಿದ್ದಾರೆ? ಬಾಹುಬಲ, ಬಾಹುಗಳಿಂದ ಇಡೀ ರಾಜ್ಯ ದೇಶವನ್ನು ರಕ್ಷಣೆ ಮಾಡ್ತಾ ಬ್ರಾಹ್ಮಣರಿಗೆ ರಕ್ಷಣೆಯನ್ನ ಕೊಡ್ತಾ ಆ ಕ್ಷತ್ರಿಯರು ಈ ರಾಜ್ಯದ ಸುಪ್ಪತ್ತಿಗೆಯನ್ನ ಸುಖವಾಗಿ ಆಳಬೇಕು. ಕುಸೀದಂ ವೈಶ್ಯ ಜೀವನಂ, ವೈಶ್ಯರು ಯಾವ ಕರ್ಮವನ್ನು ಆಚರಣೆ ಮಾಡಬೇಕು? ವೈಶ್ಯರಿಗೆ ಶಾಸ್ತ್ರದಲ್ಲಿ ವಿಧಿಸಿದ ಕರ್ಮ ಬಡ್ಡಿ ವ್ಯಾಪಾರದಂಥ ಕರ್ಮಗಳನ್ನು ವಿಧಿಸಿದ್ದಾರೆ. ಶೂದ್ರರಿಗೆ ಸೇವೆಯನ್ನ ಧರ್ಮಶಾಸ್ತ್ರಗಳು ವಿಧಾನ ಮಾಡುತ್ತೆ. ಹಾಗಾದ್ರೆ ಬ್ರಾಹ್ಮಣ ಕೇವಲ ಬ್ರಾಹ್ಮಣ ಮಾತ್ರನ? ಕ್ಷತ್ರಿಯ ಕೇವಲ ಕ್ಷತ್ರಿಯ ಮಾತ್ರನ? ವೈಶ್ಯ ಶೂದ್ರ ಇವರು ಕೇವಲ ವೈಶ್ಯ ಶೂದ್ರರು ಮಾತ್ರ? ಅದಕ್ಕೆ ಭಾಗವತ ಗ್ರಂಥ ನಮಗೆ ತಿಳಿಸಿಕೊಡತ್ತೆ. ಬ್ರಾಹ್ಮಣನೂ ಹೌದು, ಕ್ಷತ್ರಿಯನೂ ಹೌದು, ವೈಶ್ಯನೂ ಹೌದು, ಶೂದ್ರನೂ ಹೌದು. ಇದೇನಿದು ವಿಚಿತ್ರ? ಒಬ್ಬನೇ ವ್ಯಕ್ತಿಯಲ್ಲಿ ಅನೇಕ ಧರ್ಮಗಳು ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ? ನೋಡಿ, ಬ್ರಾಹ್ಮಣನಲ್ಲಿ ಸಾತ್ವಿಕ ಗುಣದ ಆಧಿಕ್ಯ ಇದ್ದರೆ ಅವನನ್ನ ಬ್ರಾಹ್ಮಣ ಅಂತ ಕರೀತಾರೆ.